ನಮಸ್ತೆ. 6/10/2024 ಭಾನುವಾರ ಶುಕ್ಲ ಪಕ್ಷ. ಇವತ್ತು ತೃತೀಯ ತಿಥಿ 7:49 ಅಂದರೆ ಬೆಳಿಗ್ಗೆ. ಆ ನಂತರ ಚತುರ್ಥಿ ಬರುತ್ತದೆ. ಇವತ್ತಿನ ನಕ್ಷತ್ರ ವಿಶಾಖ ನಕ್ಷತ್ರ. ವಿಶಾಖ ನಕ್ಷತ್ರ ಗುರುವಿನ ನಕ್ಷತ್ರ. ಈ ನಕ್ಷತ್ರ ಒಳ್ಳೆಯ ನಕ್ಷತ್ರ, ಗುರುವಿನ ನಕ್ಷತ್ರವಾದರೂ ಮುಹೂರ್ತ ಕಾರ್ಯಗಳನ್ನು ಮಾಡುವಂತಿಲ್ಲ. ಈ ವಿಶಾಖ ನಕ್ಷತ್ರ ರಾತ್ರಿ 12:11 ಇರುತ್ತದೆ. ಬೆಳಿಗ್ಗೆಯಿಂದ ಅಂದರೆ ಸೂರ್ಯೋದಯದಿಂದ. ವಿಶಾಖ ಮುಗಿದ ನಂತರ ಬರೋದು ಅನುರಾಧ ನಕ್ಷತ್ರ. ಆದರೆ ಎರಡು ನಕ್ಷತ್ರವು ಇವತ್ತು ದಿನ ಪೂರ್ತಿ ಮಾರಕ ದಿನ ಅಂತ, ಅಂದರೆ ಮರಣ ದಿನ ಅಂತ, ಅಪಾಯ ದಿನ ಅಂತ ಬಂದಿರೋದರಿಂದ ದೇವಿ ಪೂಜೆ ಮಾಡಿಕೊಳ್ಳಿ, ತೊಂದರೆ ಇಲ್ಲ. ಚಿಕ್ಕ ಚಿಕ್ಕ ಕಾರ್ಯಗಳು ದಿನನಿತ್ಯ ಮಾಡುವಂಥದ್ದನ್ನು ಮಾಡಿ, ನೂತನ ಕಾರ್ಯಗಳನ್ನ ಬೇರೆ ಏನಾದ್ರು ಹೊಸದಾಗಿ ಪ್ರಾರಂಭ ಮಾಡುವಂಥದ್ದನ್ನು ಮಾಡಬೇಡಿ, ಶುಭವಲ್ಲ. ಬೆಳಗ್ಗೆ 6:09 ಸಂಜೆ 5:34 ಚಂದ್ರನು ತುಲಾರಾಶಿಯಲ್ಲಿ ಇರುತ್ತದೆ. ಅದರಿಂದಾಗಿ ತುಲಾರಾಶಿ. ಬೆಳಗ್ಗೆ 6:09 10:55 ವಿಶಾಖ ನಕ್ಷತ್ರ ಎರಡನೇ ಪಾದ. 10:55 ಸಂಜೆ 5:34 ವಿಶಾಖ ನಕ್ಷತ್ರ ಮೂರನೇ ಪಾದ. ಸಂಜೆ 5:34 ಮೇಲೆ ರಾತ್ರಿ 12:11 ವಿಶಾಖ ನಕ್ಷತ್ರ ನಾಲ್ಕನೇ ಪಾದ. ಆನಂತರ ಅನುರಾಧ ನಕ್ಷತ್ರ ಪ್ರಾರಂಭವಾಗಿ ನಾಳೆಯವರೆಗೂ ಅನುರಾಧ ನಕ್ಷತ್ರ. ಈ ರೀತಿಯಾಗಿ ಇವತ್ತಿನ ದಿನವಿದೆ. ಮುಹೂರ್ತ ಕಾರ್ಯಗಳು, ಶುಭ ಕಾರ್ಯಗಳಿಗೆ ಈ ದಿನವಲ್ಲ. ಕೆಲವು ವಿಷಯಗಳನ್ನ ನೋಡೋಣ. ವಿಜಯ ಮುಹೂರ್ತ ಮಧ್ಯಾಹ್ನ 2:07 2:55. ಅಭಿಜಿತ್ ಮುಹೂರ್ತ ಬೆಳಗ್ಗೆ 11:44 ಮಧ್ಯಾಹ್ನ 12:31. ಅಮೃತಗಳಿಗೆ ಬರೋದು ಮಧ್ಯಾಹ್ನ 2:25 4:12. ಇಷ್ಟೆಲ್ಲ ಇದ್ದರೂ 100% ಕೆಟ್ಟೋದು ಒಳ್ಳೆಯದು ಅಂತ ನಾವು ತೀರ್ಮಾನ ಮಾಡಲೇಬೇಕಾಗುತ್ತದೆ. ಆ 100% ಕೆಟ್ಟೋದು ಇರೋ ಸಮಯದಲ್ಲಿ ಶುಭ ಸಮಯ ಬಂದರೂ ಖಂಡಿತ ಮಾಡಿಕೊಡೋದು, ಮಾಡಿದರೆ ತೊಂದರೆ ಆಗುತ್ತದೆ. ಆದ್ದರಿಂದ ಆ ವಿಷಯಕ್ಕೆ ಈಗ ಬರೋಣ. ಅಂದರೆ 100% ಇರುವ ಸಮಯಕ್ಕೆ ಬರೋಣ. ಇವತ್ತು ಮೀನರಾಶಿಯವರಿಗೆ ಚಂದ್ರಾಷ್ಟಮ ಉಂಟು. ಪೂರ್ವಭಾದ್ರ 4, ಉತ್ತರಾಭಾದ್ರ ಒಟ್ಟು 4, ರೇವತಿ ನಕ್ಷತ್ರ ಒಟ್ಟು 4 ಪಾದಗಳಿಗೂ ದೋಷವಿದೆ. ಇವತ್ತು ದಿನವೂ ಸರಿಯಿಲ್ಲ, ನಿಮ್ಮ ರಾಶಿಗೂ ಸರಿಯಿಲ್ಲ. ಅದರಲ್ಲೂ ಸಂಜೆ 5:34 ಆ ನಂತರ ಮೇಷರಾಶಿಗೆ ದೋಷ ಉಂಟು. ಸೊ ಇವತ್ತಿನ ದಿನ ಪ್ರಕಾರ ಶುಭವಾಗಿಲ್ಲ ಅಂತ ತಿಳ್ಕೊಬೋದು. ಬೆಳಗ್ಗೆ 6:09 ಸಮಯವನ್ನು ನೋಡೋಣ. ಇದರಲ್ಲಿ 7:49 ಮೇಲೆ 9:03 ಮೃತ್ಯು ಇದೆ. 12:08 ಮಧ್ಯಾಹ್ನ 1:37 ಯಮಗಂಡ ಕಾಲವಿದೆ. ಸಂಜೆ 4:30 5:18 ಸಂಜೆವರೆಗೂ ದುರ್ಮುಹೂರ್ತವಿದೆ. ಅದೇ ಥರ ರಾಹುಕಾಲ ಸಂಜೆ 4:36 6:06 ಅದೇ ಸಮಯದಲ್ಲಿ ರಾತ್ರಿ 10:37 12:08 ವಿಷಕಾಲ. ಬೆಳಗಿನ ಜಾವ 4:36 ಮೇಲೆ 6:18 ನಕ್ಷತ್ರ ವಿಷಗಡ್ಡಿಕಾ ಕಾಲ. ಬೆಳಗಿನ ಜಾವದಲ್ಲಿ ಮೃತ್ಯುವೂ ಸೇರುತ್ತದೆ. ಹಾಗಾಗಿ ಇವತ್ತಿನ ಬೆಳಗಿನ ಜಾವ ಅಂತಂದರೆ ನಾವು ಹೇಳುವಂತೆ ಬ್ರಹ್ಮ ಮುಹೂರ್ತ ಶುಭವಾಗಿಲ್ಲ. ಇವತ್ತಿನ ದಿನ ಪ್ರಕಾರ ಇಷ್ಟೆಲ್ಲ ಕೆಟ್ಟೋದು ಅಂತ ನೋಡಿದ್ವಿ. ಈ ಕೆಟ್ಟ ಟೈಮಲ್ಲಿ ಒಳ್ಳೆಯದು ಏನಾದ್ರು ಬಂದಿದ್ರೆ ಮಾಡಬಾರ್ದು. ಈಗ ಇರೋದರಲ್ಲಿ ಶುಭ ಸಮಯ ಅಂತ ಒಳ್ಳೆಯ ಟೈಮು ಅಂತ ನಾವು ಹುಡ್ಕೋಣ. ಬೆಳಗ್ಗೆ 6:09 7:47 ಶುಭವಾಗಿದೆ. 9:05 12:06 ಶುಭವಾಗಿದೆ. ಮಧ್ಯಾಹ್ನ 1:39 4:28 ಶುಭವಾಗಿದೆ. ಸಂಜೆ 6:08 ರಾತ್ರಿ 10:35 ಶುಭವಾಗಿದೆ. ನೆಕ್ಸ್ಟ್ ಲಾಸ್ಟ್ ಟೈಮು ಅಂತಂದರೆ ರಾತ್ರಿ 12:10 ಬೆಳಗಿನ ಜಾವ 4:31 ಶುಭವಾಗಿದೆ. ಶುಭ ಏನು ಕೊಡ್ತೀವಿ? ಇವತ್ತಿನ ದಿನ ಕೆಟ್ಟೋದೆ. ಆದರೂ ಶುಭ ಸಮಯಗಳು ಏನು ಕೊಡ್ತೀವಿ ಅಂದರೆ ಎಮರ್ಜೆನ್ಸಿಗೆ, ಹೆರಿಗೆ, ಹಾಸ್ಪಿಟಲ್, ಕೆಲವು ಕೋರ್ಟು ಕೇಸು ಅದು ಇದು ಅಂತ ವಾರ ಇವತ್ತು ರಜೆ ದಿನ. ಆದರೂ ಕೆಲವು ಕಾರ್ಯಗಳಿಗೆ, ನ್ಯಾಯ, ಪಂಚಾಯಿತಿ ಇಂಥದ್ದುಗಳಿಗೆ ಜಯವನ್ನು ಹುಡುಕೋಕ್ಕೆ ಇಂಥ ಸಮಯಗಳು ಉತ್ತಮವಾಗುತ್ತದೆ ಅಂತ. ಆದ್ದರಿಂದಾಗಿ ಇದನ್ನು ಮನಸ್ಸಲ್ಲಿಟ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡೋದೇ ಉತ್ತಮ. ನೆಕ್ಸ್ಟ್ ನಾವು ನೋಡುವಂಥ ಸಮಯ ಎಂಥದ್ದು ಅಂತಂತ ನೋಡೋಣ. ಅಂದರೆ ತಾರಾ ಮತ್ತು ಚಂದ್ರಬಲ ಅಂತಂತೀವಿ.
ನಾವು ಫಸ್ಟೇ ಹೇಳಿದ್ವಿ ವಿಶಾಖ ನಕ್ಷತ್ರ ಇದೆ. ವಿಶಾಖ ನಕ್ಷತ್ರದಲ್ಲಿ ಪಾದಗಳು ನಾವು ನೋಡುತ್ತೀವಿ. ಯಾಕೆಂದರೆ ಕೆಲವು ಪಾದಗಳು ಒಂದು ರಾಶಿಯಲ್ಲಿ, ಈಗ ಉದಾಹರಣೆ ವಿಶಾಖ ನಕ್ಷತ್ರದ 3 ಪಾದದವರೆಗೂ ಒಂದು ರಾಶಿ. ಆ ನಂತರ ವಿಶಾಖ ನಕ್ಷತ್ರ 4ನೇ ಪಾದ ವೃಶ್ಚಿಕ ರಾಶಿಗೆ ಬರುತ್ತದೆ. ಹಂಗಾಗಿ ಬೆಳಗ್ಗೆಯಿಂದ ಸಂಜೆ 5:34ವರೆಗೂ ಹೆಂಗಿದೆ ಅಂತ ನೋಡೋಣ. ಬೆಳಗ್ಗೆ 6:09ರಿಂದ 5:34ವರೆಗೂ ಈ ದಿನವೇ ಕೆಟ್ಟದಾಗಿದೆ. ಅದರ ಜೊತೆ ಮೇಷರಾಶಿ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಟೆನ್ಷನ್ ಉಂಟು, ಆದ್ದರಿಂದ ಶುಭವಾಗಿಲ್ಲ, ಖಂಡಿತ ಅವಾಯ್ಡ್ ಮಾಡಬೇಕು. ಭರಣಿ ನಕ್ಷತ್ರ ಮೇಷರಾಶಿಯವರಿಗೆ ಅನುಕೂಲವಿದೆ, ಸುಖವಿದೆ, ಪರವಾಗಿಲ್ಲ ಸಂಜೆ 5:30ವರೆಗೂ. ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ ಶುಭವಾಗಿಲ್ಲ. ಪ್ರತ್ಯೇಕ ತಾರೆ ಅಂದರೆ ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಕಷ್ಟ ಅಂತ ಬರುತ್ತದೆ, ಆದ್ದರಿಂದ ಗಮನ ಕೊಡಿ. ನಂತರ ಕೃತಿಕಾ ನಕ್ಷತ್ರ ವೃಷಭ ರಾಶಿ 2, 3, 4ನೇ ಪಾದಗಳು ಪ್ರತ್ಯೇಕ ತಾರೆ, ಶತ್ರುನಾಶವೆಲ್ಲ ಉಂಟು. ರೋಹಿಣಿ ನಕ್ಷತ್ರ ವೃಷಭ ರಾಶಿ ಕ್ಷೇಮವಿದೆ, ಆದ್ದರಿಂದ ಶುಭ ದಿನವಾಗಿದೆ. ಅಂದರೆ ನಿಮಗೂ ಮಾತ್ರ ದಿನ ಜನರಲ್ ಆಗಿ ಶುಭವ ಅಂತಂದರೆ ಇಲ್ಲ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ವಿಪತ್ತು ಉಂಟು, ಏಟು ಗಾಯಗಳಿದೆ. ಅದೇ ಥರ ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಕೂಡ ಅದೇ ರೀತಿಯಲ್ಲೇ ಶುಭವಾಗಿಲ್ಲ, ಅಶುಭ ದಿನವಿದು ನಿಮಗೆ. ಆರ್ದ್ರ ನಕ್ಷತ್ರ ಮಿಥುನ ರಾಶಿ ಸಂಪತ್ತು ಉಂಟು, ಸ್ವಲ್ಪ ಕಾರ್ಯ ವಿಘ್ನಗಳಿದೆ, ಗುರುವನ್ನು ಪೂಜಿಸಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಖಂಡಿತವಾಗಿ ಜನ್ಮತಾರೆ. ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ ದೊಡ್ಡ ದೊಡ್ಡ ಕಾರ್ಯಗಳು ಮಾಡೋಕ್ಕೆ ಇವತ್ತಿನ ದಿನ ತಕ್ಕಂಥದ್ದಲ್ಲ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಜನ್ಮತಾರೆ, ಸ್ವಲ್ಪ ರೋಗ ಭಯವೆಲ್ಲ ಉಂಟು, ಆದ್ದರಿಂದ ಹೆಚ್ಚಾಗಿ ಗಮನ ಕೊಟ್ಕೊಳ್ಳಿ. ಪುನರ್ವಸಲಿ 3 ಪಾದಗಳವರೆಗೂ ಮಿಥುನದಲ್ಲಿ 4ನೇ ಪಾದ ಕರ್ಕಾಟಕ ರಾಶಿಯಲ್ಲಿ ಬರುತ್ತದೆ. ಆ ರೀತಿಯಾಗಿ ಇವತ್ತಿನ ದಿನ ಇಬ್ಬರಿಗೂ ಸರಿಯಾಗಿಲ್ಲ ಅಂತಾನೆ. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ಪರಮ ಮಿತ್ರಧಾರೆ, ಸ್ವಲ್ಪ ರೋಗ ಭಯ, ಇದೆಲ್ಲ ಇವತ್ತು ದಿನ ಪೂರ್ತಿ ಇದೆ, ಪರವಾಗಿಲ್ಲ. ಚಿಕ್ಕ ಚಿಕ್ಕ ಕಾರ್ಯಗಳು, ಒಳ್ಳೆಯ ಕಾರ್ಯಗಳು ಇದನ್ನೆಲ್ಲ ಮಾಡ್ಬೋದು. ಬಂಡವಾಳ ಹಾಕಿ ಮಾಡುವಂಥದ್ದು ಬೇಡ. ಮಕ್ಕಳು ತಂದೆ ತಾಯಿಗಳಲ್ಲಿ ಗೌರವ ಕೊಡಿ, ಸರಿಯಾಗಿ ನಡ್ಕೊಳ್ಳಿ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರತಾರೆ, ಇವತ್ತು ದಿನ ಪೂರ್ತಿ ಆ ರೀತಿ ಇದೆ. ಸ್ವಲ್ಪ ಊಟದಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ ಆರೋಗ್ಯದ ಬಗ್ಗೆ. ಮಖ ನಕ್ಷತ್ರ ಸಿಂಹರಾಶಿ ಟೆನ್ಷನ್ ಉಂಟು, ಆದರೂ ಲಾಭವಿದೆ. ಪುಬ್ಬ ನಕ್ಷತ್ರ ಸಿಂಹರಾಶಿ ಅನುಕೂಲ, ಲಾಭವೆಲ್ಲ ಇವತ್ತು ಇರುವ ದಿನವಿದು. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ ಶುಭವಾಗಿಲ್ಲ, ಆದರೂ ಎಂದಿನಂತೆ ಬರುವ ವರಮಾನಕ್ಕೇನು ತೊಂದರೆಗಳಿಲ್ಲ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕ ತಾರೆ, ಧನಹಾನಿ ಶುಭವಾಗಿಲ್ಲ, ಬೇಡದ ಖರ್ಚುಗಳೆಲ್ಲ ಒಂದು ಸೇರುತ್ತದೆ. ಹಸ್ತ ನಕ್ಷತ್ರ ಕನ್ಯಾ ರಾಶಿ ಕ್ಷೇಮ ಉಂಟು, ಅದೇ ಸಮಯದಲ್ಲಿ ಧನಹಾನಿಯೂ ಇದೆ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ 1 ಮತ್ತು 2ನೇ ಪಾದಗಳಲ್ಲಿ ಹುಟ್ಟಿದವರಿಗೆ ಏಟು ಗಾಯಗಳು, ಜಾರುವ ದಿನವಿದು, ಎಚ್ಚರವಾಗಿರಿ. ಆಸ್ಪತ್ರೆ ಖರ್ಚುಗಳಿಗೆಲ್ಲ ಚಾನ್ಸ್ ಇದೆ, ಅವಾಯ್ಡ್ ಮಾಡಿ. ಚಿತ್ತಾ ನಕ್ಷತ್ರ ತುಲಾರಾಶಿ ವಿಪತ್ತು, ಜಾರುವ, ಹೆಚ್ಚಾಗಿ ವೇಸ್ಟ್ ಖರ್ಚು ಮಾಡುವ ದಿನವಿದು, ಎಚ್ಚರ. ಸ್ವಾತಿ ನಕ್ಷತ್ರ ತುಲಾರಾಶಿ ಸಂಪತ್ತಿದೆ, ಆರೋಗ್ಯವೂ ಚೆನ್ನಾಗಿದೆ, ಇದನ್ನು ಸರಿ ಮಾಡಿಕೊಳ್ಳಿ, ಚೆನ್ನಾಗಿದೆ. ವಿಶಾಖ ನಕ್ಷತ್ರ ತುಲಾರಾಶಿ ಜನ್ಮತಾರೆ ಇದು, ಆದ್ದರಿಂದ ತಲೆ ಸ್ನಾನ ಮಾಡಿ ದೇವರಲ್ಲಿ ಪೂಜೆ ಮಾಡಿ, ಗುರುಗೂ ಪೂಜೆ ಮಾಡ್ಬೋದು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಜನ್ಮತಾರೆ, ವ್ಯಯ 2 ಕೂಡಿ ಬಂದಿದೆ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಪರಮ ಮಿತ್ರಧಾರೆ, ಆದರೆ ಸ್ವಲ್ಪ ವ್ಯಯಗಳು ಜಾಸ್ತಿ ಇದೆ, ಅದು ಮಾತ್ರ ಮೇಂಟೈನ್ ಮಾಡಿಕೊಂಡ್ರೆ ಸಾಕಾಗುತ್ತದೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮಿತ್ರಧಾರೆ, ಸ್ವಲ್ಪ ವ್ಯಯ, ಇದೆಲ್ಲ ಚೆನ್ನಾಗಿದೆ. ಮೂಲ ನಕ್ಷತ್ರ ಧನುಸು ರಾಶಿಯವರಿಗೆ ಟೆನ್ಷನ್ ಉಂಟು, ಟೆನ್ಷನ್ ಬಿಟ್ಬಿಡಿ. ಆದರೂ ಯಾವತ್ತೋ ಯಾರ ಹತ್ರನೋ ಕೇಳಿರೋದು ಬಂದರೆ ಅನುಭವಿಸಬಹುದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಉಂಟು. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಖಂಡಿತ ಶುಭವಾಗಿಲ್ಲ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಪ್ರತ್ಯೇಕ ತಾರೆ, ಶುಭವಾಗಿಲ್ಲ. ಶ್ರವಣ ನಕ್ಷತ್ರ ಮಕರ ರಾಶಿ ಆರೋಗ್ಯ ಚೆನ್ನಾಗಿದೆ, ಅಭಿವೃದ್ಧಿ ಇದೆ, ಕಾರ್ಯಗಳಲ್ಲೂ ಕೂಡ ಜಯ ಉಂಟು. ಧನಿಷ್ಠ ನಕ್ಷತ್ರ ಮಕರ ರಾಶಿ ಏಟು ಗಾಯಗಳಿದೆ, ಹುಷಾರಾಗಿರೋದೇ ಉತ್ತಮ. ಧನಿಷ್ಠ ನಕ್ಷತ್ರ ಕುಂಭರಾಶಿ ವಿಪತ್ತಿದೆ, ಆದರೂ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆ ಇರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಶತಭಿಷ ನಕ್ಷತ್ರ ಕುಂಭರಾಶಿ ಖಂಡಿತ ಸಂಪತ್ತು ಉಂಟು, ಅಭಿವೃದ್ಧಿ ಇದೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ 1, 2, 3 ಪಾದಗಳು ಜನ್ಮತಾರೆಯಾಗಿರೋದರಿಂದ ಯಾರಿಗಾರು ಸಹಾಯ ಮಾಡಿ,
ನಿಮ್ಮಲ್ಲಿ ಎಷ್ಟು ಆಗುತ್ತದೋ ಅಷ್ಟು ಮಾಡಬಹುದು, ಪರವಾಗಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಜನ್ಮತಾರೆ. ರೋಗ ವೃದ್ಧಿಯೆಲ್ಲ ಉಂಟು, ಆದ್ದರಿಂದ ಆರೋಗ್ಯದಲ್ಲಿ ಗಮನ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ 4 ಪಾದಗಳು ಪರಮ ಮಿತ್ರ ಧಾರೆಯಾಗಿ ಸ್ವಲ್ಪ ಆರೋಗ್ಯದಲ್ಲಿ ಮಾತ್ರ ಗಮನ. ರೇವತಿ ನಕ್ಷತ್ರ ಮೀನರಾಶಿ ಖಂಡಿತ ಮಿತ್ರಧಾರೆ, ಕಾರ್ಯದಲ್ಲಿ ಸ್ವಲ್ಪ ಅಡೆತಡೆ ಉಂಟು, ಇದೆಲ್ಲ ಸರಿ ಮಾಡ್ಕೊಳ್ಳಿ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದೆ ನೋಡೋಣ. ಧನ್ಯವಾದಗಳು.